ವೀಕ್ಷಕರೇ, ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಅಥವಾ ಇಲ್ಲಿ ವಾಟ್ಸಪ್ನಲ್ಲಿ ಕೂಡ ಮೆಸೇಜ್ ಮಾಡ್ತಾ ಇದ್ರಿ, ಸರ್ ಇನ್ನೂ ಒಂದು ಅನ್ನಭಾಗ್ಯ ಯೋಜನೆಯ ಅಮೌಂಟು ಬಂದಿಲ್ಲ ಯಾಕೆ? ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಬರ್ತಾ ಇದೆ, ಅದು ಕೂಡ ನೋಡಿ ಪೆಂಡಿಂಗ್ ಉಳಿದಿದೆ, ಅದ್ರ ಬಗ್ಗೆ ಅಂತೂ ಮಾಹಿತಿ ತಿಳಿಸ್ಕೊಡ್ತಾ ಇದ್ರಿ. ಆದರೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಏನೂ ಕೂಡ ಮಾಹಿತಿ ಬಂದಿಲ್ಲ. ಅನ್ನಭಾಗ್ಯ ಯೋಜನೆಯ ಅಮೌಂಟು ಏಪ್ರಿಲ್ ತಿಂಗಳದಾಗಿರಲಿ ಮೇ ತಿಂಗಳದಾಗಿರಲಿ ಯಾವಾಗ ಬರುತ್ತೆ ಎಂಬುದು ನೀವು ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆನೇ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎರಡೂ ಟಾಪಿಕನ್ನು ಕವರ್ ಮಾಡ್ತೀನಿ. ಅಥವಾ ಜೊತೆಗೇನೆ ಸೊ ನಿಮಗೆ ಬೆಳೆ ಪರಿಹಾರ, ಒಂದು ಬರ ಪರಿಹಾರ ಹಣ ನಿಮಗೆ ಯಾರ್ಯಾರು ರೈತರಿದ್ದೀರಾ, ಬರ ಪರಿಹಾರ ಧನ ನಿಮಗೆ ಇನ್ನೂ ಕೂಡ ಬಂದಿಲ್ಲಪ್ಪ ಅಂದರೆ ಅದು ಯಾವಾಗ ಬಿಡುಗಡೆ ಆಗುತ್ತೆ, ಅದರ ಸ್ಟೇಟಸ್ ಹೇಗೆ ಚೆಕ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ಹಾಗೆ ಇನ್ನು ಗೃಹಲಕ್ಷ್ಮಿ ಯೋಜನೆದು ಪೆಂಡಿಂಗ್ ಉಳಿದಿದ್ರೆ ಏನು ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ತುಂಬಾ ಟಾಪಿಕ್ ಕವರ್ ಆಗ್ತಾ ಇದ್ದಾವೆ, ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇರುತ್ತೆ. ಸೊ ಮಧ್ಯೆ ವಿಡಿಯೋ ಸ್ಕಿಪ್ ಮಾಡಿಬಿಡಿ. ಹಾಗೆ ಇನ್ನೂರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡಿ. ಇದು ನನ್ನ ಕಡೆಯಿಂದ ರಿಕ್ವೆಸ್ಟು. ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದ್ಬಿಡೋಣ. ಈಗ ನಿಮಗೆ ಮೊದಲು ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ, ಬರ ಪರಿಹಾರ ಧನ ಇನ್ನೂ ಕೂಡ ಬಂದಿಲ್ಲಪ್ಪ ಅಂದರೆ ಆ ಒಂದು ಹಣ ಯಾವಾಗ ಬರುತ್ತೆ? ಸೊ ವೀಕ್ಷಕರೇ, ಬರ ಪರಿಹಾರ ಹಣ ಏನಿದೆ ಅಲ್ಲ, ಅದು ಎಕರೆಗೆ ಇಂತಿಷ್ಟು ಅಂತ ಬರ್ತಾ ಇದೆ. ಸೊ ಅದು ಇನ್ನೂ ಕೂಡ ಈಗಾಗಲೇ ಒಂದನೇ ಕಂತು ರಿಲೀಸ್ ಆಗಿದೆ, ಆದರೂ ಸಹಿತ ಭಾಳಷ್ಟು ಜನರಿಗೆ ಬಿಡುಗಡೆ ಅವರು ಮಾಡಿಲ್ಲ. ಅವರು ಏನು ಮಾಡ್ತಾ ಇದ್ದಾರೆ ಅರ್ಥನೇ ಆಗ್ತಾ ಇಲ್ಲ. ಯಾಕಂದರೆ PM ಕಿಸಾನ್ ಯೋಜನೆ ಥರ ಡೈರೆಕ್ಟಾಗಿ ಅಮೌಂಟ್ ಯಾಕೆ ಹಾಕ್ತಾ ಇಲ್ಲ ಎಂಬುದು ಒಂದು ಟಾಪಿಕ್ ಆಗಿಬಿಟ್ಟಿದೆ. ಯಾಕಂದರೆ ಒಂದು ಡೈರೆಕ್ಟಾಗಿ ಅಮೌಂಟ್ ಬಿಟ್ಟಿದ್ರೆ ಎಲ್ಲರ ಖಾತೆಗೆ ಜಮಾ ಆಗುತ್ತೆ. ಈ ಒಂದು ಗೃಹಲಕ್ಷ್ಮಿ ಆಗಿರಲಿ, ಅನ್ನಭಾಗ್ಯ ಯೋಜನೆ ಆಗಿರಲಿ, ಅನ್ನಭಾಗ್ಯ ಯೋಜನೆ ಬಿಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಎಲ್ಲರಿಗೆ ಡಿಫ್ರೆಂಟಾಗಿ ಅಮೌಂಟ್ ಬಿಡಬೇಕಾಗತ್ತೆ. ಈ ಗೃಹಲಕ್ಷ್ಮಿ ಯೋಜನೆ 2,000 ಅಷ್ಟೇ ಇರುತ್ತೆ, ಅದು ಫಿಕ್ಸ್ 2,000 ರೂಪಾಯಿ ಇರುತ್ತೆ. ಅದನ್ನು ಡೈರೆಕ್ಟಾಗಿ ಬಿಟ್ಟರೆ ನಡೆಯುತ್ತೆ, ಯಾಕಂದರೆ ಎಲ್ಲರ ಖಾತೆಗೆ ಜಮಾ ಆಗಿಬಿಡುತ್ತೆ, ಟೆನ್ಷನ್ ಇರಲ್ಲ. ಸೊ ಆ ರೀತಿ ಬಿಡ್ತಾ ಇಲ್ಲ, ಅವರು ಜಿಲ್ಲಾ ವೈಸ್ ಬಿಡ್ತಾ ಇದ್ದಾರೆ. ಅವರು ಒಂದು ಇದು ತಪ್ಪು ಮಾಡ್ತಾ ಇದ್ದಾರೆ. ಸೊ ಈಗ ನಮ್ಗೆ ಅನಿಸುತ್ತೆ ಅದು ತಪ್ಪು ಮಾಡ್ತಾ ಇದ್ದಾರೆ ಅಂತ. ಈಗ ನೋಡೋಣ, ಇಲ್ಲಿ ಬರ ಪರಿಹಾರ ಹಣ ಏನಿದೆ ಅಲ್ಲ, ನೀವು ವೇಟ್ ಮಾಡಬೇಕಾಗುತ್ತೆ. ಈಗಾಗಲೇ ಒಂದನೇ ಕಂತು ರಿಲೀಸ್ ಆಗಿದೆ, ಅದು ಕೂಡ ಬಂದಿಲ್ಲಪ್ಪ ಅಂದರೆ ಎರಡನೇ ಕಂತಿನಲ್ಲಿ ಹಾಕ್ಕೊಡ್ತಾರೆ. ಯಾಕಂದರೆ ಎಲ್ಲ ಕಡೆ ಗೃಹಲಕ್ಷ್ಮಿ ಯೋಜನೆಯು ಕವರ್ ಮಾಡಬೇಕು, ಅನ್ನಭಾಗ್ಯ ಯೋಜನೆಯು ಈ ಕಡೆ ಕವರ್ ಮಾಡಬೇಕಾಗತ್ತೆ. ಈ ಕಡೆ ಬರ ಪರಿಹಾರ ಹಣನೂ ಕೂಡ ಕವರ್ ಮಾಡಲಿಕ್ಕೆ ಅವರಿಗೆ ತೊಂದರೆ ಆಗ್ತಾ ಇದೆ. ಇದು ಕೇಂದ್ರ ಸರ್ಕಾರದಿಂದ ಅಮೌಂಟ್ ರಿಲೀಸ್ ಆಗಿದೆ, ಈಗಾಗಲೇ ಫಂಡು ಬರ ಪರಿಹಾರ ಹಣಕ್ಕೆ ಒಂದು ರಿಲೀಸ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ಕರ್ನಾಟಕ ಒಂದು ಸ್ಟೇಟ್ದವರು. ಆದರೆ ಇಲ್ಲಿ ರಾಜ್ಯ ಸರ್ಕಾರದವರು ಅಮೌಂಟ್ ಹಾಕಲಿಕ್ಕೆ ಡಿಲೇ ಮಾಡ್ತಾ ಇದ್ದಾರೆ. ನಿಮಗೆ ಅಮೌಂಟ್ ಇನ್ನೂ ಕೂಡ ಬಂದಿಲ್ಲ ಅಂದರೆ ಇನ್ನು 5 ದಿನಗಳ ಕಾಲ ಒಳಗಾಗಿಯೇ ಅಮೌಂಟ್ ಬರುವ ಸಾಧ್ಯತೆ ಭಾಳಷ್ಟಿದೆ. ಸೊ ನಿಮ್ಮ ಅಕೌಂಟನ್ನು ಚೆಕ್ ಮಾಡ್ಕೋತಾ ಇರಿ. ಅಮೌಂಟ್ ಬಂದರೆ ನನಗೆ ತಿಳಿಸಿ ಕಾಮೆಂಟಲ್ಲಿ. ಬಂದಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ನಿಮ್ಮ ಲಿಸ್ಟಲ್ಲಿ ಹೇಗೆ ಹೆಸರು ಚೆಕ್ ಮಾಡಬೇಕು, ಆ ಒಂದು ಲಿಸ್ಟ್ ಇರುತ್ತಲ್ಲ ಬರ ಪರಿಹಾರನ ಯಾರ್ಯಾರ್ದು ರೈತರದು, ಆ ಒಂದು ರೈತರ ಲಿಸ್ಟ್ ಹೇಗೆ ಚೆಕ್ ಮಾಡಬೇಕೆಂಬುದನ್ನು ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ಮೊಬೈಲ್ನಲ್ಲಿಯೇ ಚೆಕ್ ಮಾಡ್ಕೋಬಹುದು. ಸೊ ಹೀಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಬಿಟ್ಕೊಂಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಮಾಹಿತಿ ಬರ್ತಾ ಇದೆ. ಸೊ ಅದನ್ನು ತಿಳ್ಕೊಂಡು ನೀವು ನಿಮ್ಮ ಮೊಬೈಲ್ನಲ್ಲಿ ಸ್ಟೇಟಸನ್ನು ಚೆಕ್ ಮಾಡ್ಕೋಬಹುದು. ಸೊ ಇವಾಗ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಈಗ 7ನೇ ಕಂತು 8ನೇ ಕಂತು 9ನೇ ಕಂತು ಬಂದಿಲ್ಲಪ್ಪ ಅಂದರೆ ನೀವು 2 ವಾರಗಳ ಕಾಲ ವೇಟ್ ಮಾಡಬೇಕಾಗುತ್ತೆ. 10ನೇ ಕಂತಿನ ಇದು ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆದು 7, 8, 9 ಬಂದಿಲ್ಲ ಅಂದರೆ 10ನೇ ಕಂತಿನ ಜೊತೆಗೆ ಹಾಕ್ಕೊಡ್ತೇವೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ ಸಿದ್ದರಾಮಯ್ಯನವರು. ನೀವು ವೇಟ್ ಮಾಡಬೇಕಾಗುತ್ತೆ, ಅಲ್ಲಿ ತನಕ ವೇಟ್ ಮಾಡಲೇಬೇಕು, ಅದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅಂತ ಒಂದು ಮಾಹಿತಿಯನ್ನು ತಿಳಿಸಿರುವಂಥ. ಜೊತೆಗೆ ನಿಮ್ಮದು ಎಷ್ಟು ಬೇಕಾದರೂ ಕಂತು ಪೆಂಡಿಂಗ್ ಇದ್ದರೆ, ಅಂದರೆ ಈಗ 4 ಕಂತಿದ್ರೆ 8,000ನೇ ಹಾಕ್ತಾರೆ, 6 ಕಂತು ಪೆಂಡಿಂಗ್ ಉಳಿದಿದ್ರೆ 6,000ನೇ ಹಾಕ್ತಾರೆ, 2 ಕಂತು ಉಳಿದಿದ್ರೆ 4,000ನೇ ಹಾಕ್ತಾರೆ. ಈ ರೀತಿಯಾಗಿ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ. ಈಗ ನಮ್ಮದು ಮುಖ್ಯವಾದಂತಹ ಪಾಯಿಂಟ್ಗೆ ಬಂದುಬಿಡೋಣ. ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳದು ಮೇ ತಿಂಗಳದು ಅಮೌಂಟು ಯಾವಾಗ ಬರುತ್ತೆ, ಈ ಒಂದು ಮಾಹಿತಿಯನ್ನು ಎಲ್ಲರೂ ಕೇಳ್ತಾ ಇದ್ರಿ. ಸೊ ನೋಡಿ, ಇಲ್ಲಿ ಈ ಒಂದು ಮೇ 10ನೇ ತಾರೀಕಿನೇ ನಾಳೆನೇ ಒಂದು ಅಮೌಂಟು ರಿಲೀಸ್ ಆಗ್ತಾ ಇದೆ. ಸೊ ನಾಳೆನೇ ಏಪ್ರಿಲ್ ತಿಂಗಳದ್ದು ಯಾರ್ಯಾರ್ದು ಬಂದಿಲ್ಲ ನೋಡಿ, ಅವ್ರದ್ದು ಅಮೌಂಟ್ ರಿಲೀಸ್ ಆಗ್ತಾ ಇದೆ. ಈ ಕಡೆಗೆ ಮೇ ತಿಂಗಳ ಜೊತೆಗೇ 2 ಸೇರಿಸಿ ಅಮೌಂಟ್ ಹಾಕ್ಕೊಡ್ತಾ ಇದ್ದಾರೆ. ಯಾರ್ಯಾರ್ದು ಒಂದು ಪೆಂಡಿಂಗ್ ಉಳಿದಿದೆ ಏಪ್ರಿಲ್ ತಿಂಗಳದು ಮೇ ತಿಂಗಳದು 2 ಸೇರಿಸಿ ಒಮ್ಮೆಲೆ ಮೇ ತಿಂಗಳಿನಲ್ಲಿ ಈ ತಿಂಗಳಿನಲ್ಲಿ ಹಾಕ್ಕೊಡ್ತಾ ಇದ್ದಾರೆ ನಮಗೆ. ನೀವು ವರಿ ಮಾಡ್ಕೋಬೇಡಿ. ಈ ಒಂದು ನಾಳೆನೇ ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ಪ್ರೊಸೆಸಿಂಗು. ಎಲ್ಲರ ಖಾತೆಗೆ ಹಣ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಒಂದು ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಇನ್ನೂ ಕೂಡ ಬಂದಿಲ್ಲ ಅಂತ ಭಾಳಷ್ಟು ಜನರು ಕೇಳ್ತಾ ಇದ್ರಿ. ಸೊ ನಿಮ್ಮ ಖಾತೆಗೆ ನಿಮ್ಮ ಹಣ ಜಮಾ ಆಗಲಿದೆ ನಾಳೆನೇ. ಸೊ ವೇಟ್ ಮಾಡಿ, ಆ ಒಂದು ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ. ಅಮೌಂಟ್ ಬಂದರೆ ನನಗೆ ಕಮೆಂಟಲ್ಲಿ ಹೇಳಿ. ಅಮೌಂಟ್ ಬಂದಿಲ್ಲ ಅಂದರೂ ಹೇಳಿ, ನೋಡೋಣ ಎಷ್ಟು ಜನರಿಗೆ ಅಮೌಂಟ್ ಹಾಕ್ತಾ ಇದ್ದಾರೆ, ಎಷ್ಟು ಜನರಿಗೆ ಇಲ್ಲ ಎಂಬುದನ್ನು ತಿಳ್ಕೊಳ್ಳೋಣ. ಸೊ ವೀಕ್ಷಕರೇ, ಈ ರೀತಿ ಮಾಹಿತಿ ಇತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.